ಸಂಘ ಬಹುತೇಕ ಎಲ್ಲರೂ ಗೊತ್ತಿರ್ಬೋದೋ ಗೊತ್ತಿಲ್ವೋ. ಇದು ಶುರುವಾಗಿದ್ದು ಮಾರ್ಚ್ 4ನೇ ತಾರೀಕು 1979 ಕೋಟಾ, ರಾಜಸ್ಥಾನದ ಕೋಟಾದಲ್ಲಿ ಆ ರೈತರ ಬವಣೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಗಿನ ನಮ್ಮ ಸಂಘದ ಒಬ್ಬರು ಇವರು ಏನು ದತ್ತೋಪಂತ್ ತೆಂಗಡಿ ಅನ್ನೋರು 1979ರಲ್ಲಿ ಇದನ್ನು ಶುರು ಮಾಡ್ತಾರೆ. ಅದರಿಂದ ನಮ್ಮ ನೇಪಾಳದ ಪಶುಪತಿನಾಥರಿಂದ ನಮ್ಮ ತಿರುಪತಿನಾಥರವರೆಗೂ ನಮ್ಮ ರೈತರು ಬೆಳೆಯದ ಬೆಳೆ ಇಲ್ಲ. ಅದರಲ್ಲಿ ಮೊದಲಾದರೆ ಎಲ್ಲ ಸಂಗ್ರಹ ಮಾಡಿ ಅದೇ ಬೀಜನ ಇದು ಮಾಡ್ತಾ ಇದ್ರು. ಬಹುತೇಕ ಮನೆಗಳಲ್ಲಿ ರೊಟೇಟ್ ಮಾಡ್ತಾ ಇದ್ರು ಹಳೇದರು. ಅದು ಎಲ್ಲಿಂದ ಆ ನಮ್ಮ ಇದು ನೇಪಾಳದಿಂದ ಪಶುಪತಿನಾಥನಿಂದ ತಿರುಪತಿನಾಥವರೆಗೂ. ಅದೇ ರೀತಿಯಲ್ಲಿ ರೈತರು ಮಾಡದಿದ್ದ ಕೃಷಿ ಇಲ್ಲ ಅಂತ ಹೇಳ್ತಾ ಇದ್ನಲ್ಲ. ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ, ರೈತ ಬೆಳೆಯದ ಬೆಳೆ ಇಲ್ಲ ಅಂತ. ಅದೇ ರೀತಿಯಲ್ಲಿ ಈಗಿನ ಜನರೇಷನ್ ನೋಡಿದಾಗ ನಾರಾಯಣ ಸ್ವಾಮಿಯವರೇ ಗೂಗಲ್ ಬಂದಿರ್ಬೋದು, ಇನ್ನೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಆಕ್ರಮಣ ಆಗ್ತಾ ಇದೆ. ಅದು ಬಂದರೂ ಸಹಿತ ನಮ್ಮ ಜನರ ಜೀವನ ಇರೋದು ರೈತರಿಂದಾನೇ ಅನ್ನೋದನ್ನ ತಿಳಿಬೇಕು ಪ್ರತಿಯೊಬ್ಬರು. ಅವರು ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು. ಯಾಕಂದ್ರೆ ನಮ್ಮ ಜೀವನ ಇರೋದೇ ಊಟ. ನಾವೇನು ಸಾಫ್ಟ್ವೇರ್ ತಿನ್ನಕ್ಕಾಗಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಹೊಟ್ಟೆ ತುಂಬಿಸಲ್ಲ. ಆದ್ದರಿಂದ ಬಂಧುಗಳೇ, ಅದೇ ರೀತಿಯಲ್ಲಿ ನಮ್ಮ ಮೇಲೆ ಅಮೇರಿಕಾದವರು ಇವಾಗೇನು ನಿನ್ನೆ ನೋಡಿದ್ವಿ, ವೆನಿಜುವೆಲಾ ಒಂದು ದೇಶವನ್ನ ಅವರ ಆಕ್ರಮಣವಾಗಿ ಅಲ್ಲಿದ್ದ ಪ್ರೆಸಿಡೆಂಟ್ ವೈಫ್ನ ಯಾಕೆ ಕ್ಯಾಪ್ಚರ್ ಮಾಡಿದ್ರು ಅಂದರೆ ಯಾರಿಗಾರು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಇದಿದೆ, ಏನು ಆಯಿಲ್ ನಿಕ್ಷೇಪ ಇದೆ. ಅದನ್ನು ತಗೊಂಡು ಇವರು ಆಕ್ರಮಣ ಮಾಡಿಕೊಂಡ್ರೆ ಇವ್ರದ್ದು ಡಾಲರ್ ರೇಟ್ ರೈಸ್ ಆಗುತ್ತೆ, ಚಿನ್ನ ಬೆಳ್ಳಿ ರೇಟ್ ರೈಸ್ ಆಗ್ತಾ ಇದೆ. ಇವಾಗ ಚಿನ್ನ ಬೆಳ್ಳಿ ಯಾಕೆ ರೈಸ್ ಆಗ್ತಾ ಇದೆ ಅಂದರೆ ಇಂಥ ಕೆಲಸ ಮಾಡ್ತಾ ಇರೋದು ಅಮೇರಿಕ. ಇದೇ ಅಮೇರಿಕಾದವರು ನಮ್ಮ ದೇಶದ ಮೇಲೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬೀಜದ ಒಂದು ಇದು ತಂದರು, ಮಸೂದೆ ತಂದಾಗ ನಮ್ಮವರು ಧಿಕ್ಕರಿಸಿದ್ರು, ಕೇರೆ ಮಾಡಲಿಲ್ಲ ಯಾರನ್ನ, ಅಮೇರಿಕಾದವ್ರನ್ನ. ಇವಾಗ ಏನು ನಾವು ಕೇರ್ ಮಾಡ್ತಾ ಇಲ್ಲ, ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇರೆ ಮಾಡಲಿಲ್ಲ. ಆ ಮಸೂದೆಗೆ ಧಿಕ್ಕರಿಸಿ ಇದರಿಂದ ಆಚೆ ಬಂದರು. ಅದರಿಂದ ಇನ್ನೂ ರೈತರು ಉಳ್ಕೊಂಡಿದ್ದಾರೆ ಅಂದರೆ ಆ ಮಹಾನ್ ಭಾವ ಅಟಲ್ ಬಿಹಾರಿ ವಾಜಪೇಯಿನ ಇವತ್ತು ನೆನೆಸ್ಬೇಕಾಗಿದೆ ಬಂಧುಗಳೇ. ಅದೇ ರೀತಿಯಲ್ಲಿ ಆವತ್ತು ಗ್ರಾಮೀಣ ಸಡಕ್ ಯೋಜನೆಯಿಂದ ರಸ್ತೆಗಳು, ನ್ಯಾಷನಲ್ ಹೈವೇಸು ಇಂಪ್ರೂವ್ ಆಗಿದ್ದವಾಗ. ಅದರಿಂದ ನಮಗೇನು ಅಂತಾರೆ ರೈತರು. ಆದರೆ ಹಳ್ಳಿಯಲ್ಲಿ ಬೆಳೆದ ಒಂದು ಟೊಮೊಟೊ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಯಾವುದೇ ತರಕಾರಿಯನ್ನು ನಾವು ಇಲ್ಲಿಂದ ಕಲ್ಕಟ್ಟಾಗೋ ವಿಶಾಖಪಟ್ಟಣಂಗೋ ಎಲ್ಲಿಗಾರ ಕಳಿಸ್ಬೇಕು ಅಂದರೆ ಆಗಿನ ರಸ್ತೆಗಳು ಪ್ರತಿ ಹಳ್ಳಿಗಳೇ ಇರ್ತಾ ಇತ್ತು. ಬಹುತೇಕ ಜನ ಟೊಮೆಟೊಗಳು ನೀವು ಗೊತ್ತಿರ್ಬೋದು 25 ವರ್ಷದಿಂದ ಅಲ್ಲೇ ಚೆಲ್ಬಿಟ್ಟು ಬಂದ್ಬಿಡೋರು. ಯಾಕಂದ್ರೆ ರಸ್ತೆಗಳು ಆ ಥರ ಇರೋದು, ಟ್ರಾಫಿಕ್ ಜಾಮ್ ಆಗ್ಬಿಡೋದು, ಆ ರೀತಿ ಇತ್ತು. ಇವಾಗ ಆ ರೀತಿ ಇಲ್ಲ. ಇಷ್ಟು ಗಂಟೆಗೆ ತಲುಪಬೇಕು ಕಲ್ಕಟ್ಟಾಗೆ ಅಂದರೆ ಇಲ್ಲಿಂದ ಟೊಮೆಟೊ ಮುಟ್ಟುತ್ತೆ, ಇಲ್ಲಿಂದ ತರಕಾರಿ ಮುಟ್ಟುತ್ತೆ. ಆ ಪರಿಸ್ಥಿತಿಗೆ ತಂದುಕೊಟ್ಟ ಆ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ. ಅದೇ ರೀತಿಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕಿಸಾನರ ಬಗ್ಗೆ, ರೈತರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇರಲಿಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ತಂದಿದ್ದ ಮಹಾನ್ ಭಾವ. ಬೆಳೆಗಳನ್ನು ಬೆಳೆದರೆ ನಾವು ಬೀದಿಗೆ ಎಸೆಯುವ ಪರಿಸ್ಥಿತಿ ಬರ್ತಾ ಇತ್ತು. ಬೆಳೆಗಳಿಗೆ ಬೆಂಬಲದ ಬೆಲೆಯನ್ನು ಕೊಟ್ಟ ಮಹಾನ್ ನಾಯಕ ಇವತ್ತು ನೆನೆಸ್ಕೋಬೇಕಾಗಿದೆ ಬಂಧುಗಳೇ. ಆದ್ದರಿಂದ ಮುಂದಿನ ಈ ಪೀಳಿಗೆ ಏನು ನಮ್ಮಲ್ಲಿ ಏನಿದ್ದಾರೆ ಅವರು ಮರ್ತೋಗ್ತಾ ಇದ್ದಾರೆ. 39 ತಳಿಗಳಿದೆ. ಎಲ್ಲಿ ನಮ್ಮ ಇಂಡಿಯಾದಲ್ಲಿ 39 ನಾಟಿ ಹಸುಗಳ ತಳಿ ಇದೆ. ಇವತ್ತು ನೀವು ನೋಡ್ಬೋದು ಕೋರಮಂಗಲದಲ್ಲಿ ನಾರಾಯಣ ಸ್ವಾಮಿಯವರೇ, ಕೋರಮಂಗಲದಲ್ಲಿ ಜೈನರು ಒಂದು 10 ಎಕರೆಯಲ್ಲಿ ನಾಟಿ ಹಸುಗಳನ್ನ ಇಟ್ಟು ಆ ಹಾಲು ಕರೆದು ಅಲ್ಲಿ ಮಾರ್ತಾರೆ. ನೀವು ನಂಬೋದಿಲ್ಲ, ಸಾಫ್ಟ್ವೇರು ದೊಡ್ಡ ಇವರು ಬಂದಲ್ಲಿ ಕ್ಯೂನಲ್ಲಿ ಇರ್ತಾರೆ. 1 ಲೀಟ್ರಿಗೆ ಎಷ್ಟು ಗೊತ್ತಾ? 350ರಿಂದ 400 ರೂಪಾಯಿ. ಯಾಕೆ ನಾಟಿ ಹಸುಗಳಿಗೆ ಅಲ್ಲಿರ್ತಾರೆ ಅಂದರೆ ಅದರಿಂದ ತಿಳ್ಕೋಬೇಕು. ಯಾಕಂದರೆ ಹಿಂದಿನ ಕಾಲದಲ್ಲಿ ನಾವು ನೋಡಿರ್ಬೋದು, ಎಲ್ಲ ಇಲ್ಲಿ ಬಹುತೇಕ ಹಿರಿಯರಿದ್ದೀರಾ, ಹಸುಗಳನ್ನ ಇದಕ್ಕೆ ಬಿಟ್ಬಿಡೋರು. ಏನಕ್ಕೆ? ಕಾಡಿಗೆ ಬಿಡೋರು, ಇಲ್ಲ ಇದಕ್ಕೆ ಬಿಡೋರು. ಏನಾದ್ರು ಏನೋ ವನಮು ಏನೋ ಇದಂತ ಇದ್ರು, ಮೊದಲು ಒಂದು ಇದಿರ್ತಾ ಇತ್ತು, ಗುಂಡು ತೋಪು ಅದು ಇರ್ತಾ ಇತ್ತು, ಅಲ್ಲಿಗೆ ಬಿಡೋರು. ಯಾಕೆ ಅಂದರೆ ಆ ನಾಟಿ ಹಸುಗಳ ಹಾಲು
ಈ ಬಿಸಿಲಲ್ಲಿ ಹೋಗಿ ಬಂದ್ರೆ ಆ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿದ್ದು, ಆ ಸೂರ್ಯನ ಕಿರಣಗಳು ಬಿದ್ದ ಮೇಲೆ ಹಾಲಿಗಿರೋ ಪವರು, ಇವಾಗ ಏನು ನಾವು ನಂದಿನಿ ಹಾಲು, ನಂದಿನಿದು ಇವತ್ತು ನೋಡಿ, ನಾನು ನಿಮ್ಗೆ ಶಾಂಪಲ್ ಆಗಿ ಇವತ್ತು ನಿಮ್ಗೆ ಹೋಳಿಗೆ ಮಧ್ಯಾಹ್ನ ಹೋಳಿಗೆ ಊಟದಲ್ಲಿ ನಾನು ನಾಟಿ ಹಸು ಹಾಲು, ಎಲ್ಲಿ ಮಂಗಳೂರ್ದು ಗಿಡ್ಡ ಅದು ಹಾಲು, ಅದು ಯಾಕಂದ್ರೆ ಇವತ್ತು ಒಂದು ವಿಶೇಷ ಅಂತೇಳಿ ಆ ತುಪ್ಪ ತರಿಸಿದ್ದೀನಿ. ನೀವು ನೋಡ್ಬೇಕು, ಅದ್ರ ವಾಸನೆ ನೋಡಿ, ಇಲ್ಲಿ ನಮ್ಮ ಹಸುಗಳ ವಾಸನೆ ನೋಡಿ ನಾನು ಬಂಧುಗಳೇ. ಆದ್ರಿಂದ ಹೇಳ್ತಾ ಇರೋದು, ನಾವೇನು ಉಳಿಸಿ ಬೆಳೆಸಿದ್ರೆ, ಇವತ್ತು ಪುಂಗನೂರು ಗಿಡ್ಡ ಅಂತೀವಿ, ಇವತ್ತು ಒಂದೊಂದು ಹಸು ಸಿಗ್ಬೇಕಂದ್ರೆ, ಒಂದೊಂದು ಕರು ಸಿಗ್ಬೇಕು ಅಂದ್ರೆ ಒಳ್ಳೆ ತಳಿ 1.5 ಲಕ್ಷ 1 ಲಕ್ಷದ ಮೇಲಿದೆ. ಒಂದು ಸಣ್ಣ ಮರಿ, ಒಂದು ಸಣ್ಣ ಇದು ಅಷ್ಟು ಇದಾಗಿದೆ. ಆದ್ರಿಂದ ಬಂಧುಗಳೇ, ನಾವೆಲ್ಲ ಉಳಿಸಿ ಬೆಳೆಸೋಣ. ಈ ಕಡೆ ಗೋವಿರ್ಬೋದು, ನಮ್ಮ ಇಂದಿನ ಪದ್ಧತಿಗಳನ್ನು ಮತ್ತೆ ಸ್ವಯಂ ಕೃಷಿ ಎಲ್ಲಾನು ಇದರಲ್ಲಿ ಸಾವಯವ ಕೃಷಿಯಲ್ಲಿ ಇವಾಗ ತಾನೇ ನಮ್ಮ ಅಕ್ಕಂದಿರ ಆಡಿದ್ರು, ಏನು ಅವ್ರ ಹೆಸರು ಪಾಪಮ್ಮನವರು, ನಾಟಿ ಬೀಜ ಉಳಿಸಿ ಬೆಳೆಸಿ ಅಂತ. ನಿಜವಾಗ್ಲೂ ಹೇಳ್ಬೇಕು ನೋಡಿ, ನಾವು ಸ್ಟೇಟ್ ಅವಾರ್ಡ್ ಅವ್ರು ಕೊಡೋದಲ್ಲ, ಅವ್ರನ್ನ ನೆನೆಸ್ಕೋಬೇಕು. ಇವತ್ತು ಆ ಒಂದು ಒಳ್ಳೆ ಹಾಡನ್ನ ನಮಗೆ ಕೊಟ್ಟಿದ್ದಾರೆ, ಇವತ್ತು ಹಾಡಿನ ಮುಖಾಂತರ ನಮಗೆಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಆದ್ದರಿಂದ ಈ ದಿನ ನಾನು ಏನು ಕರೆದಿದ್ರೆ ಒಂದು 4 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ನೋಡಿ. ನಾನು ಮತ್ತೆ ಹೇಳ್ತೀನಿ, ಮಾನವನಿಗೆ ದೈವದತ್ತವಾದ ಆಸ್ತಿಗಳು ಅಲ್ಲಿ ಶ್ರೇಷ್ಠ ಅಂದರೆ ನಮ್ಮ ಕೃಷಿ ಮತ್ತು ಬೀಜ, ಸಾವಯವ ಕೃಷಿ, ಪರಿಸರ ಉಳಿಸಿ ಬೆಳೆಸಿ ರೈತರನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತದೆ. ಆದ್ದರಿಂದ ಬಂಧುಗಳೇ, ಈ ಮಂಗಳ ಮುಹೂರ್ತವು ನಮ್ಮ ರೈತರ ಏಳಿಗೆಗಾಗಿ ಸಮರ್ಪಣೆ ಮಾಡುವ ಪ್ರತಿಜ್ಞೆ ಮಾಡುತ್ತಾ, ನಾನೊಬ್ಬನೇ ಪ್ರತಿಜ್ಞೆ ಇಲ್ಲ, ಎಲ್ಲರೂ ಪ್ರತಿಜ್ಞೆ ಮಾಡುತ್ತಾ, ಭಾರತ ಮಾತೆಗೆ ಜೈ, ಜೈ ಕಿಸಾನ್, ಜೈ ಜವಾನ್. ಯಾಕಂದ್ರೆ ಜೈ ಜವಾನ್ ಪಾಪ ಅವನ್ನ ಮರೆಯಂಗಿಲ್ಲ. ಅಲ್ಲಿ ನಾವು ರಕ್ಷಣೆ ಕೊಟ್ರೇನೆ ನಾವಿಲ್ಲಿ ನೆಮ್ಮದಿಯಾಗಿದ್ದೀವಿ. ಇಲ್ಲಿ ರೈತ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಜೈ ಜವಾನ್ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಹಗಲಿರುಳು. ಆದ್ದರಿಂದ ಏಳಿಗೆಗೆ, ರೈತರ ಏಳಿಗೆಗಾಗಿ ಏನೇ ಒಂದು ನೀವು ಸಂಘಟನೆ ಆಗಲಿ ಇನ್ನೊಂದಾಗಲಿ ಏನೇ ಮಾಡಿದಾಗ ನಾವು ನಿಮ್ಮೊಟ್ಟಿಗೆ ಇದ್ದೀನಿ ಅಂತ ಹೇಳೋದಕ್ಕೋಸ್ಕರ 4 ಮಾತಾಡಲು ನನಗೆ ಅವಕಾಶ ಮಾಡಿಕೊಟ್ಟೆ. ಯಾಕಂದರೆ ನಾನು ಬೆಂಗಳೂರಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗ್ ಇದೆ, ನಮ್ಮದು ಯಾವುದೋ ಒಂದು ದೊಡ್ಡ ಜನರಲ್ ಬಾಡಿ ಮೀಟಿಂಗ್ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ನಾನು ಹೋಗಬೇಕಾಗಿದೆ, ದಯವಿಟ್ಟು ಕ್ಷಮಿಸಬೇಕು. ನಿಮಗೆಲ್ಲ ವ್ಯವಸ್ಥೆಗಳನ್ನು ಏನಾದರೂ ಸ್ವಲ್ಪ ಏನಾದರೂ ಇಲ್ಲಿ ಇದಾದರೆ ಸ್ವಲ್ಪ ಸಹಕರಿಸ್ಕೋಬೇಕು. ನೆಕ್ಸ್ಟ್ ಎಂಥದೇ ಮಾಡಿ ದೊಡ್ಡದು ಕಾರ್ಯಕ್ರಮ ನಾನು ನಿಮ್ಮೊಟ್ಟಿಗಿರ್ತೇನೆ. ನಾವೆಲ್ಲ ಯಾವತ್ತೇ ಆಗಲಿ ನಮ್ಮ ಆಲಂಗೂರು ಫ್ಯಾಮಿಲಿ ಯಾವುದಕ್ಕೂ ಹಿಂದೆ ಹೋಗಲ್ಲ ಅನ್ನೋದ್ರಿಂದ ನಾನು ಮತ್ತೆ ತಮ್ಮಲ್ಲಿ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ಈ ಭಾಷಣ ಮುಗಿಸ್ತಾ ಇದ್ದೀನಿ.